ಒಂದೇ ನಿಮಿಷ ಬಸವರಾಜ್, ವಾಪಸ್ ಬರ್ತೀನಿ. ಒಂದು ಬ್ರೇಕಿಂಗ್ ಅಪ್ಡೇಟ್. ಸಚಿವ ಜಾರ್ಜ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್. ದೆಹಲಿಯಲ್ಲಿರುವ ಸಚಿವ ಕೆಜೆ ಜಾರ್ಜ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಿದ್ದಾರೆ. ಡಿನ್ನರ್ ಮೀಟಿಂಗ್ ನಲ್ಲಿ ಸಚಿವರ ಜೊತೆಗೆ ಸಿಎಂ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ. ಎಐಸಿಸಿ ನಾಯಕರ ಸಭೆಯ ಬಗ್ಗೆ ಮುಖ್ಯಮಂತ್ರಿಗಳು ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ. ಸಚಿವರ ಜೊತೆಗೆ ಮಾಹಿತಿಯನ್ನ ಹಂಚಿಕೊಳ್ಳಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈ ಡಿನ್ನರ್ ಮೀಟಿಂಗ್ ಆದ ಬಳಿಕ ಬೆಂಗಳೂರಿಗೆ ವಾಪಸ್ ಆಗುವ ಸಾಧ್ಯತೆ ಇದೆ, ಇವತ್ತು ರಾತ್ರಿ ಅಥವಾ ನಾಳೆ. ಸೊ ಈಗ ಇಲ್ಲಿ ಹೈಕಮಾಂಡ್ ಜೊತೆಗೆ ಮೀಟಿಂಗ್ ಆದಮೇಲೆ ದೆಹಲಿಯಲ್ಲಿರುವಂತಹ ಸಚಿವ ಕೆಜೆ ಜಾರ್ಜ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ದಾರೆ. ಡಿನ್ನರ್ ಮೀಟಿಂಗ್ನಲ್ಲಿ ಸಚಿವರ ಜೊತೆಗೆ ಸಿಎಂ ಅವರು ಚರ್ಚೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಎಐಸಿಸಿ ನಾಯಕರ ಸಭೆಯ ಬಗ್ಗೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವರ ಜೊತೆಗೆ ಚರ್ಚೆಯನ್ನು ಮಾಡಲಿಕ್ಕಿದ್ದಾರೆ. ಓಕೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಂದ್ರ ಕೂಡ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ನಾವು ಗಮನಿಸ್ತಾ ಇದ್ದೀವಿ ಈಗ ಡಿನ್ನರ್ ಮೀಟಿಂಗ್ನಲ್ಲಿಯೂ ಕೂಡ ಇವರು ಮಾತಾಡ್ತಾರೆ. ಹೈಕಮಾಂಡ್ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನು ಮಾಡಿದರು. ಒಂದು ವಿಚಾರವನ್ನು ನಾವಿಲ್ಲಿ ಗಹನವಾಗಿ ಚರ್ಚೆ ಮಾಡಬೇಕು. ರಾಜ್ಯಸಭೆಯ ಚುನಾವಣೆಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಿಎಮ್ಮು, ಡಿ.ಸಿ.ಎಮ್ಮು, ಮಿನಿಸ್ಟರ್ಸು, MLAಗಳು, ಬೆಂಬಲಿಗರು ಇವರೆಲ್ಲರೂ ಕೂಡ ಹೋಗೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಇದ್ದರೆ ಓಕೆ, ಎಲ್ಲರೂ ಕೂಡ ಚರ್ಚೆಯನ್ನು ಮಾಡ್ಬೋದು, ತಪ್ಪೇನಿಲ್ಲ ಅನ್ನುವಂಥದ್ದನ್ನು ನಾವು ಅಲ್ಲಗಳೆಯೋದು ಬೇಡ. ಅಟ್ ದ ಸೇಮ್ ಟೈಮ್ ಇವರು ಕುರ್ಚಿ ವಿಚಾರವಾಗಿಯೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ ಅಂತ ನಾವು ಯಾಕೆ ಅಲ್ಲಗಳಿಬೇಕು? ಶ್ರೀಪಾದ್, ಜರ್ನಲಿಸಮ್ ಅಲ್ಲಿ ಒಂದು ಫೇಮಸ್ ಸೇಯಿಂಗ್ ಇದೆ, ಏನ್ ಗೊತ್ತಾ? ವಾಟ್ ದೇ ಸೇ ಈಸ್ ಅಡ್ವರ್ಟೈಸ್ಮೆಂಟ್, ವಾಟ್ ದೇ ಡೋಂಟ್ ಸೇ ದಟ್ ಈಸ್ ನ್ಯೂಸ್. ಅವ್ರು ಏನು ಹೇಳ್ತಾರಲ್ಲ ಅದು ಪ್ರಚಾರ. ಅವ್ರಿಗೆ ಏನು ಡ್ಯಾಮೇಜ್ ಕಂಟ್ರೋಲ್ ಆಗಬೇಕು ಅದನ್ನ ಅವ್ರು ಹೇಳ್ತಾರೆ. ಹೇಳದೆ ಇರೋದು ಸುದ್ದಿ. ಆ ಸುದ್ದಿಯನ್ನು ಕೂಡ ರಿಪಬ್ಲಿಕ್ ಕನ್ನಡವೇ ಕೊಟ್ಟಿದೆ, ಬೇರೆ ಯಾರೂ ಅಲ್ಲ. ನಾವು ಹೇಳಿದ್ವಿ ಖಂಡಿತವಾಗಿಯೂ ರಾಜ್ಯಸಭೆ ಚುನಾವಣೆ ಇದಷ್ಟೇ ಅಲ್ಲ, SIR ಅಷ್ಟೇ ಅಲ್ಲ, ಕುರ್ಚಿ ಬಗ್ಗೆ ಆಗಿರ್ಬೋದು, ಸಂಪುಟ ಪುನರಚನೆ ಆಗಿರ್ಬೋದು, ಖಂಡಿತವಾಗಿಯೂ ರಾಜಕಾರಣ ಚರ್ಚೆ ಮಾಡೇ ಮಾಡ್ತಾರೆ ಅಂದಿದ್ವಿ. ಖಂಡಿತವಾಗಿಯೂ ಆಗಿದೆ ಆ ಚರ್ಚೆ ಶ್ರೀಪಾದ್, ನೋ ಡೌಟ್ ಇನ್ ದಟ್. ನಿಮಗೆ ಬರುತ್ತೆ, ಇನ್ಸೈಡ್ ನ್ಯೂಸ್ ಬರ್ತಾ ಹೋಗುತ್ತೆ ಇನ್ನು ಮುಂದೆ. ಏನು ಮಾಡಿರ್ತಾರೆ ಈಗ, ಅದೇ ವಿಳಂಬ ನೀತಿಯನ್ನೇ ಮತ್ತೊಮ್ಮೆ ಅನುಸರಣೆ ಮಾಡಿದ್ದಾರೆ. ನಾವು ವಿತ್ ಡೇಟ್ ಹೇಳಿದ್ವಿ, ಕಳೆದ 1.5 ವರ್ಷದಲ್ಲಿ 6 ಬಾರಿ ಇದೇ ರೀತಿ ದೆಹಲಿಗೆ ಹೋಗಿ ಇದೇ ರೀತಿ ಮ್ಯಾರಥಾನ್ ಸಭೆಗಳನ್ನ ನಡೆಸಿ ಅವರು ಬಂದು ಹೇಳಿದ್ದು ಇದನ್ನೇ, ವಿಳಂಬ ನೀತಿಯನ್ನೇ ಅನುಸರಣೆ ಮಾಡಿದ್ದು. ಈಗಲೂ ಅದನ್ನೇ ಹೇಳಿದ್ದಾರೆ. ಒಳಗೆ ರಾಜಕಾರಣದ ಚರ್ಚೆ ಖಂಡಿತವಾಗಿಯೂ ನಡೆದಿದೆ. ನೋಡಿ, ಈಗ ರಾಜ್ಯಸಭಾ ಚುನಾವಣೆ ಹಾಗೂ ಪರಿಷತ್ ಚುನಾವಣೆ ಕಣ್ಣೆದಿರೋದ್ರಿಂದ ಯಾವುದೇ ನಿರ್ಧಾರ ಡ್ಯಾಮೇಜ್ ಮಾಡ್ಬೋದು ಅನ್ನುವ ಕಾರಣಕ್ಕಾಗಿ ಅವರು ಘೋಷಣೆ ಮಾಡದೇ ಇರ್ಬೋದು. ಯರ್ ರೈಟ್, ಅಷ್ಟು ಜನ ಯಾಕೆ ಹೋದರು ದೆಹಲಿಗೆ? 50 ಜನಪ್ರತಿನಿಧಿಗಳು ದೆಹಲಿಯಲ್ಲಿ ಇದ್ದಿದ್ದು, ಮಂತ್ರಿಗಳು ಸೇರಿದಂತೆ, ಶಾಸಕರು ಸೇರಿದಂತೆ 50ಕ್ಕೂ ಹೆಚ್ಚು ಮಂದಿ ಇದ್ದರು. ಸುಮಾರು 20 ಮಂದಿ ಈಗಲೂ ಈ ಕ್ಷಣ ನಾವು ಮಾತಾಡ್ತಾ ಇದ್ದೀವಲ್ಲ, ಜಾರ್ಜ್ ಅವರ ಮನೆಯಲ್ಲಿ 20ಕ್ಕೂ ಹೆಚ್ಚು ಮಂದಿ ಈಗಲೂ ಕೂತಿದ್ದಾರೆ. ಜಾರ್ಜ್ ಅವರಿದ್ದಾರೆ, ಪರಮೇಶ್ವರ್ ಅವರಿದ್ದಾರೆ, ಅಶೋಕ್ ಪಟ್ಟಣ್ ಇದ್ದಾರೆ, ಬಹಳಷ್ಟು ಜನ ಕೂತಿದ್ದಾರೆ. ಅವರೆಲ್ಲರೂ ಕೂಡ AICC ಸಭೆಯ ಒಳಗೆ ಏನು ಚರ್ಚೆ ಆಯ್ತಲ್ಲ ಅದರ ಬಗ್ಗೆ ಈಗ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಹೊರಗೆ ಬರುತ್ತೆ ಶ್ರೀಪಾದ್, ಬಹಳ ಹೊತ್ತು ಬೇಡ. ಬಹುಶಃ ಅವರು ಮೇಲ್ನೋಟಕ್ಕೆ, ಹೊರನೋಟಕ್ಕೆ ಜನರಿಗೆ ಏನು ಮೆಸೇಜ್ ಕೊಡಬೇಕು ಆ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ. ಒಂದೇ ನಿಮಿಷ ಬಸವರಾಜ್, ವಾಪಸ್ ಬರ್ತೀನಿ. ಒಂದು ಬ್ರೇಕಿಂಗ್ ಅಪ್ಡೇಟ್. ಸಚಿವ ಜಾರ್ಜ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್. ದೆಹಲಿಯಲ್ಲಿರುವ ಸಚಿವ ಕೆಜೆ ಜಾರ್ಜ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಿದ್ದಾರೆ. ಡಿನ್ನರ್ ಮೀಟಿಂಗ್ ನಲ್ಲಿ ಸಚಿವರ ಜೊತೆಗೆ ಸಿಎಂ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ. ಎಐಸಿಸಿ ನಾಯಕರ ಸಭೆಯ ಬಗ್ಗೆ ಮುಖ್ಯಮಂತ್ರಿಗಳು ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ. ಸಚಿವರ ಜೊತೆಗೆ ಮಾಹಿತಿಯನ್ನ ಹಂಚಿಕೊಳ್ಳಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈ ಡಿನ್ನರ್ ಮೀಟಿಂಗ್ ಆದ ಬಳಿಕ ಬೆಂಗಳೂರಿಗೆ ವಾಪಸ್ ಆಗುವ ಸಾಧ್ಯತೆ ಇದೆ, ಇವತ್ತು ರಾತ್ರಿ ಅಥವಾ ನಾಳೆ. ಸೊ ಈಗ ಇಲ್ಲಿ ಹೈಕಮಾಂಡ್ ಜೊತೆಗೆ ಮೀಟಿಂಗ್ ಆದಮೇಲೆ ದೆಹಲಿಯಲ್ಲಿರುವಂತಹ ಸಚಿವ ಕೆಜೆ ಜಾರ್ಜ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ದಾರೆ. ಡಿನ್ನರ್ ಮೀಟಿಂಗ್ನಲ್ಲಿ ಸಚಿವರ ಜೊತೆಗೆ ಸಿಎಂ ಅವರು ಚರ್ಚೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಎಐಸಿಸಿ ನಾಯಕರ ಸಭೆಯ ಬಗ್ಗೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವರ ಜೊತೆಗೆ ಚರ್ಚೆಯನ್ನು ಮಾಡಲಿಕ್ಕಿದ್ದಾರೆ. ಓಕೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಂದ್ರ ಕೂಡ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ನಾವು ಗಮನಿಸ್ತಾ ಇದ್ದೀವಿ ಈಗ ಡಿನ್ನರ್ ಮೀಟಿಂಗ್ನಲ್ಲಿಯೂ ಕೂಡ ಇವರು ಮಾತಾಡ್ತಾರೆ. ಹೈಕಮಾಂಡ್ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನು ಮಾಡಿದರು. ಒಂದು ವಿಚಾರವನ್ನು ನಾವಿಲ್ಲಿ ಗಹನವಾಗಿ ಚರ್ಚೆ ಮಾಡಬೇಕು. ರಾಜ್ಯಸಭೆಯ ಚುನಾವಣೆಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಿಎಮ್ಮು, ಡಿ.ಸಿ.ಎಮ್ಮು, ಮಿನಿಸ್ಟರ್ಸು, MLAಗಳು, ಬೆಂಬಲಿಗರು ಇವರೆಲ್ಲರೂ ಕೂಡ ಹೋಗೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಇದ್ದರೆ ಓಕೆ, ಎಲ್ಲರೂ ಕೂಡ ಚರ್ಚೆಯನ್ನು ಮಾಡ್ಬೋದು, ತಪ್ಪೇನಿಲ್ಲ ಅನ್ನುವಂಥದ್ದನ್ನು ನಾವು ಅಲ್ಲಗಳೆಯೋದು ಬೇಡ. ಅಟ್ ದ ಸೇಮ್ ಟೈಮ್ ಇವರು ಕುರ್ಚಿ ವಿಚಾರವಾಗಿಯೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ ಅಂತ ನಾವು ಯಾಕೆ ಅಲ್ಲಗಳಿಬೇಕು?
ಶ್ರೀಪಾದ್, ಜರ್ನಲಿಸಮ್ ಅಲ್ಲಿ ಒಂದು ಫೇಮಸ್ ಸೇಯಿಂಗ್ ಇದೆ, ಏನ್ ಗೊತ್ತಾ? ಹಾ. ವಾಟ್ ದೇ ಸೇ ಈಸ್ ಅಡ್ವರ್ಟೈಸ್ಮೆಂಟ್, ವಾಟ್ ದೇ ಡೋಂಟ್ ಸೇ ದಟ್ ಈಸ್ ನ್ಯೂಸ್. ಅವ್ರು ಏನು ಹೇಳ್ತಾರಲ್ಲ ಅದು ಪ್ರಚಾರ. ಅವ್ರಿಗೆ ಏನು ಡ್ಯಾಮೇಜ್ ಕಂಟ್ರೋಲ್ ಆಗಬೇಕು ಅದನ್ನ ಅವ್ರು ಹೇಳ್ತಾರೆ. ಹೇಳದೆ ಇರೋದು ಸುದ್ದಿ. ಆ ಸುದ್ದಿಯನ್ನು ಕೂಡ ರಿಪಬ್ಲಿಕ್ ಕನ್ನಡವೇ ಕೊಟ್ಟಿದೆ, ಬೇರೆ ಯಾರೂ ಅಲ್ಲ. ನಾವು ಹೇಳಿದ್ವಿ ಖಂಡಿತವಾಗಿಯೂ ರಾಜ್ಯಸಭೆ ಚುನಾವಣೆ ಇದಷ್ಟೇ ಅಲ್ಲ, SIR ಅಷ್ಟೇ ಅಲ್ಲ, ಕುರ್ಚಿ ಬಗ್ಗೆ ಆಗಿರ್ಬೋದು, ಸಂಪುಟ ಪುನರಚನೆ ಆಗಿರ್ಬೋದು, ಖಂಡಿತವಾಗಿಯೂ ರಾಜಕಾರಣ ಚರ್ಚೆ ಮಾಡೇ ಮಾಡ್ತಾರೆ ಅಂದಿದ್ವಿ. ಖಂಡಿತವಾಗಿಯೂ ಆಗಿದೆ ಆ ಚರ್ಚೆ ಶ್ರೀಪಾದ್, ನೋ ಡೌಟ್ ಇನ್ ದಟ್. ನಿಮಗೆ ಬರುತ್ತೆ, ಇನ್ಸೈಡ್ ನ್ಯೂಸ್ ಬರ್ತಾ ಹೋಗುತ್ತೆ ಇನ್ನು ಮುಂದೆ. ಏನು ಮಾಡಿರ್ತಾರೆ ಈಗ, ಅದೇ ವಿಳಂಬ ನೀತಿಯನ್ನೇ ಮತ್ತೊಮ್ಮೆ ಅನುಸರಣೆ ಮಾಡಿದ್ದಾರೆ. ನಾವು ವಿತ್ ಡೇಟ್ ಹೇಳಿದ್ವಿ, ಕಳೆದ 1.5 ವರ್ಷದಲ್ಲಿ 6 ಬಾರಿ ಇದೇ ರೀತಿ ದೆಹಲಿಗೆ ಹೋಗಿ ಇದೇ ರೀತಿ ಮ್ಯಾರಥಾನ್ ಸಭೆಗಳನ್ನ ನಡೆಸಿ ಅವರು ಬಂದು ಹೇಳಿದ್ದು ಇದನ್ನೇ, ವಿಳಂಬ ನೀತಿಯನ್ನೇ ಅನುಸರಣೆ ಮಾಡಿದ್ದು. ಈಗಲೂ ಅದನ್ನೇ ಹೇಳಿದ್ದಾರೆ. ಒಳಗೆ ರಾಜಕಾರಣದ ಚರ್ಚೆ ಖಂಡಿತವಾಗಿಯೂ ನಡೆದಿದೆ. ನೋಡಿ, ಈಗ ರಾಜ್ಯಸಭಾ ಚುನಾವಣೆ ಹಾಗೂ ಪರಿಷತ್ ಚುನಾವಣೆ ಕಣ್ಣೆದಿರೋದ್ರಿಂದ ಯಾವುದೇ ನಿರ್ಧಾರ ಡ್ಯಾಮೇಜ್ ಮಾಡ್ಬೋದು ಅನ್ನುವ ಕಾರಣಕ್ಕಾಗಿ ಅವರು ಘೋಷಣೆ ಮಾಡದೇ ಇರ್ಬೋದು. ಯರ್ ರೈಟ್, ಅಷ್ಟು ಜನ ಯಾಕೆ ಹೋದರು ದೆಹಲಿಗೆ? 50 ಜನಪ್ರತಿನಿಧಿಗಳು ದೆಹಲಿಯಲ್ಲಿ ಇದ್ದಿದ್ದು, ಮಂತ್ರಿಗಳು ಸೇರಿದಂತೆ, ಶಾಸಕರು ಸೇರಿದಂತೆ 50ಕ್ಕೂ ಹೆಚ್ಚು ಮಂದಿ ಇದ್ದರು. ಸುಮಾರು 20 ಮಂದಿ ಈಗಲೂ ಈ ಕ್ಷಣ ನಾವು ಮಾತಾಡ್ತಾ ಇದ್ದೀವಲ್ಲ, ಜಾರ್ಜ್ ಅವರ ಮನೆಯಲ್ಲಿ 20ಕ್ಕೂ ಹೆಚ್ಚು ಮಂದಿ ಈಗಲೂ ಕೂತಿದ್ದಾರೆ. ಜಾರ್ಜ್ ಅವರಿದ್ದಾರೆ, ಪರಮೇಶ್ವರ್ ಅವರಿದ್ದಾರೆ, ಅಶೋಕ್ ಪಟ್ಟಣ್ ಇದ್ದಾರೆ, ಬಹಳಷ್ಟು ಜನ ಕೂತಿದ್ದಾರೆ. ಅವರೆಲ್ಲರೂ ಕೂಡ AICC ಸಭೆಯೊಳಗೆ ಏನು ಚರ್ಚೆ ಆಯ್ತಲ್ಲ ಅದರ ಬಗ್ಗೆ ಈಗ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಹೊರಗೆ ಬರುತ್ತೆ ಶ್ರೀಪಾದ್, ಬಹಳ ಹೊತ್ತು ಬೇಡ. ಬಹುಶಃ ಅವರು ಮೇಲ್ನೋಟಕ್ಕೆ ಹೊರನೋಟಕ್ಕೆ ಜನರಿಗೆ ಏನು ಮೆಸೇಜ್ ಕೊಡಬೇಕು ಆ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ. ಒಂದೇ ನಿಮಿಷ ಸುರಾಜ್, ವಾಪಸ್ ಬರ್ತೀನಿ. ಒಂದು ಬ್ರೇಕಿಂಗ್ ಅಪ್ಡೇಟ್. ಸಚಿವ ಜಾರ್ಜ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್. ದೆಹಲಿಯಲ್ಲಿರುವ ಸಚಿವ KJ ಜಾರ್ಜ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಿದ್ದಾರೆ. ಡಿನ್ನರ್ ಮೀಟಿಂಗ್ ನಲ್ಲಿ ಸಚಿವರ ಜೊತೆಗೆ CM ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ. AICC ನಾಯಕರ ಸಭೆಯ ಬಗ್ಗೆ ಮುಖ್ಯಮಂತ್ರಿಗಳು ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ. ಸಚಿವರ ಜೊತೆಗೆ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕಿದ್ದಾರೆ CM ಸಿದ್ದರಾಮಯ್ಯ ಅವರು. ಈ ಡಿನ್ನರ್ ಮೀಟಿಂಗ್ ಆದ ಬಳಿಕ ಬೆಂಗಳೂರಿಗೆ ವಾಪಸ್ ಆಗುವ ಸಾಧ್ಯತೆ ಇದೆ, ಇವತ್ತು ರಾತ್ರಿ ಅಥವಾ ನಾಳೆ. ಸೊ ಈಗ ಇಲ್ಲಿ ಹೈಕಮಾಂಡ್ ಜೊತೆಗೆ ಮೀಟಿಂಗ್ ಆದಮೇಲೆ ದೆಹಲಿಯಲ್ಲಿರುವಂತಹ ಸಚಿವ KJ ಜಾರ್ಜ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ದಾರೆ. ಡಿನ್ನರ್ ಮೀಟಿಂಗ್ನಲ್ಲಿ ಸಚಿವರ ಜೊತೆಗೆ CM ಅವರು ಚರ್ಚೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. AICC ನಾಯಕರ ಸಭೆಯ ಬಗ್ಗೆ ಇಲ್ಲಿ CM ಸಿದ್ದರಾಮಯ್ಯ ಸಚಿವರ ಜೊತೆಗೆ ಚರ್ಚೆಯನ್ನು ಮಾಡಲಿಕ್ಕಿದ್ದಾರೆ. ಓಕೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಂದ್ರ ಕೂಡ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ನಾವು ಗಮನಿಸ್ತಾ ಇದ್ದೀವಿ ಈಗ ಡಿನ್ನರ್ ಮೀಟಿಂಗ್ನಲ್ಲಿಯೂ ಕೂಡ ಇವರು ಮಾತಾಡ್ತಾರೆ. ಹೈಕಮಾಂಡ್ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನು ಮಾಡಿದರು. ಒಂದು ವಿಚಾರವನ್ನು ನಾವಿಲ್ಲಿ ಗಹನವಾಗಿ ಚರ್ಚೆ ಮಾಡಬೇಕು. ರಾಜ್ಯಸಭೆಯ ಚುನಾವಣೆಯ ಬಗ್ಗೆ ಚರ್ಚೆ ಮಾಡೋದಕ್ಕೆ CM, DCM, ಮಿನಿಸ್ಟರ್ಸು, MLAಗಳು, ಬೆಂಬಲಿಗರು ಇವರೆಲ್ಲರೂ ಕೂಡ ಹೋಗೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಇದ್ದರೆ ಓಕೆ, ಎಲ್ಲರೂ ಕೂಡ ಚರ್ಚೆಯನ್ನು ಮಾಡ್ಬೋದು, ತಪ್ಪೇನಿಲ್ಲ ಅನ್ನುವಂಥದ್ದನ್ನು ನಾವು ಅಲ್ಲಗಳೆಯೋದು ಬೇಡ. ಅಟ್ ದ ಸೇಮ್ ಟೈಮ್ ಇವರು ಕುರ್ಚಿ ವಿಚಾರವಾಗಿಯೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ ಅಂತ ನಾವು ಯಾಕೆ ಅಲ್ಲಗಳಿಬೇಕು? ಶ್ರೀಪಾದ್, ಜರ್ನಲಿಸಮ್ ಅಲ್ಲಿ ಒಂದು ಫೇಮಸ್ ಸೇಯಿಂಗ್ ಇದೆ, ಏನ್ ಗೊತ್ತಾ? ವಾಟ್ ದೇ ಸೇ ಈಸ್ ಅಡ್ವರ್ಟೈಸ್ಮೆಂಟ್, ವಾಟ್ ದೇ ಡೋಂಟ್ ಸೇ ದಟ್ ಈಸ್ ನ್ಯೂಸ್. ಅವ್ರು ಏನು ಹೇಳ್ತಾರಲ್ಲ ಅದು ಪ್ರಚಾರ. ಅವ್ರಿಗೆ ಏನು ಡ್ಯಾಮೇಜ್ ಕಂಟ್ರೋಲ್ ಆಗಬೇಕು ಅದನ್ನ ಅವ್ರು ಹೇಳ್ತಾರೆ. ಹೇಳದೆ ಇರೋದು ಸುದ್ದಿ. ಆ ಸುದ್ದಿಯನ್ನು ಕೂಡ ರಿಪಬ್ಲಿಕ್ ಕನ್ನಡವೇ ಕೊಟ್ಟಿದೆ, ಬೇರೆ ಯಾರೂ ಅಲ್ಲ. ನಾವು ಹೇಳಿದ್ವಿ ಖಂಡಿತವಾಗಿಯೂ ರಾಜ್ಯಸಭೆ ಚುನಾವಣೆ ಇದಷ್ಟೇ ಅಲ್ಲ, SIR ಅಷ್ಟೇ ಅಲ್ಲ, ಕುರ್ಚಿ ಬಗ್ಗೆ ಆಗಿರ್ಬೋದು, ಸಂಪುಟ ಪುನರಚನೆ ಆಗಿರ್ಬೋದು, ಖಂಡಿತವಾಗಿಯೂ ರಾಜಕಾರಣ ಚರ್ಚೆ ಮಾಡೇ ಮಾಡ್ತಾರೆ ಅಂದಿದ್ವಿ. ಖಂಡಿತವಾಗಿಯೂ ಆಗಿದೆ ಆ ಚರ್ಚೆ ಶ್ರೀಪಾದ್, ನೋ ಡೌಟ್ ಇನ್ ದಟ್. ನಿಮಗೆ ಬರುತ್ತೆ, ಇನ್ಸೈಡ್ ನ್ಯೂಸ್ ಬರ್ತಾ ಹೋಗುತ್ತೆ ಇನ್ನು ಮುಂದೆ. ಏನು ಮಾಡಿರ್ತಾರೆ ಈಗ, ಅದೇ ವಿಳಂಬ ನೀತಿಯನ್ನೇ ಮತ್ತೊಮ್ಮೆ ಅನುಸರಣೆ ಮಾಡಿದ್ದಾರೆ. ನಾವು ವಿತ್ ಡೇಟ್ ಹೇಳಿದ್ವಿ, ಕಳೆದ 1.5 ವರ್ಷದಲ್ಲಿ 6 ಬಾರಿ ಇದೇ ರೀತಿ ದೆಹಲಿಗೆ ಹೋಗಿ ಇದೇ ರೀತಿ ಮ್ಯಾರಥಾನ್ ಸಭೆಗಳನ್ನ ನಡೆಸಿ ಅವರು ಬಂದು ಹೇಳಿದ್ದು ಇದನ್ನೇ, ವಿಳಂಬ ನೀತಿಯನ್ನೇ ಅನುಸರಣೆ ಮಾಡಿದ್ದು. ಈಗಲೂ ಅದನ್ನೇ ಹೇಳಿದ್ದಾರೆ. ಒಳಗೆ ರಾಜಕಾರಣದ ಚರ್ಚೆ ಖಂಡಿತವಾಗಿಯೂ ನಡೆದಿದೆ. ನೋಡಿ, ಈಗ ರಾಜ್ಯಸಭಾ ಚುನಾವಣೆ ಹಾಗೂ ಪರಿಷತ್ ಚುನಾವಣೆ ಕಣ್ಣೆದಿರೋದ್ರಿಂದ ಯಾವುದೇ ನಿರ್ಧಾರ ಡ್ಯಾಮೇಜ್ ಮಾಡ್ಬೋದು ಅನ್ನುವ ಕಾರಣಕ್ಕಾಗಿ ಅವರು ಘೋಷಣೆ ಮಾಡದೇ ಇರ್ಬೋದು. ಯರ್ ರೈಟ್, ಅಷ್ಟು ಜನ ಯಾಕೆ ಹೋದರು ದೆಹಲಿಗೆ? 50 ಜನಪ್ರತಿನಿಧಿಗಳು ದೆಹಲಿಯಲ್ಲಿ ಇದ್ದಿದ್ದು, ಮಂತ್ರಿಗಳು ಸೇರಿದಂತೆ, ಶಾಸಕರು ಸೇರಿದಂತೆ 50ಕ್ಕೂ ಹೆಚ್ಚು ಮಂದಿ ಇದ್ದರು. ಸುಮಾರು 20 ಮಂದಿ ಈಗಲೂ ಈ ಕ್ಷಣ ನಾವು ಮಾತಾಡ್ತಾ ಇದ್ದೀವಲ್ಲ, ಜಾರ್ಜ್ ಅವರ ಮನೆಯಲ್ಲಿ 20ಕ್ಕೂ ಹೆಚ್ಚು ಮಂದಿ ಈಗಲೂ ಕೂತಿದ್ದಾರೆ. ಜಾರ್ಜ್ ಅವರಿದ್ದಾರೆ, ಪರಮೇಶ್ವರ್ ಅವರಿದ್ದಾರೆ, ಅಶೋಕ್ ಪಟ್ಟಣ್ ಇದ್ದಾರೆ, ಬಹಳಷ್ಟು ಜನ ಕೂತಿದ್ದಾರೆ. ಅವರೆಲ್ಲರೂ ಕೂಡ AICC ಸಭೆಯೊಳಗೆ ಏನು ಚರ್ಚೆ ಆಯ್ತಲ್ಲ ಅದರ ಬಗ್ಗೆ ಈಗ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಹೊರಗೆ ಬರುತ್ತೆ ಶ್ರೀಪಾದ್, ಬಹಳ ಹೊತ್ತು ಬೇಡ.
ಬಹುಶಃ ಅವರು ಮೇಲ್ನೋಟಕ್ಕೆ ಹೊರನೋಟಕ್ಕೆ ಜನರಿಗೆ ಏನು ಮೆಸೇಜ್ ಕೊಡಬೇಕು ಆ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ.